ಶಾ ಬ್ಲಾಗ್ಸ್ ದ ವರ್ಲ್ಡ್ ಟ್ರಾವೆಲರ್. ಇವತ್ತೇನಿದು ಇಂಡೋರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ರೀಸೆಂಟಾಗಿ ನಮ್ಮದೊಂದು ಗುಡ್ ನ್ಯೂಸ್. ಅದನ್ನು ವ್ಲಾಗ್ ಅಂದರೆ ಕಂಪ್ಲೀಟಾಗಿ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬಿಕಾಸ್ ಆಲ್ ಆಫ್ ಸಡನ್ ಎಲ್ಲ ಪ್ರಿಪೇರ್ ಆಗ್ತಾ ಹೋಯಿತು. ಸೊ ಹಾಗಾಗಿ ಪ್ರಾಪರಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಆದ್ರೂ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಎಲ್ಲಿ ಕ್ಯಾಪ್ಚರ್ ಮಾಡಬೇಕೋ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದನ್ನು ಪ್ಲೇ ಮಾಡ್ತೀನಿ. ಅದಕ್ಕೋಸ್ಕರ ಅದ್ರ ಮುಂಚೆ ನಾನು ಅದ್ರ ಬಗ್ಗೆ ಏನು ಇಂಟಿಮೇಷನ್ ಅಥವಾ ನಿಮಗೊಂದು ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ ಅದನ್ನು ಇಂಡೋರ್ ಬಂದು ಇವತ್ತು ಆ್ಯಕ್ಚುಲಿ ಡೇಟ್ ಬಂದು 29. ಸೊ ನಾನು ಗಾಡಿ ತೊಗೊಂಡಿದ್ದು 19th March 2026. ಆಲ್ಮೋಸ್ಟ್ 10 days ಆಗಿದೆ. ಇಷ್ಟೊತ್ತಿಗೆ ಆ್ಯಕ್ಚುಲಿ ನನ್ನ ವ್ಲಾಗ್ಸ್ ಬರಬೇಕಿತ್ತು, ಬಟ್ ಡ್ಯೂ ಟು ಸಮ್ ರೀಸನ್ ಸ್ವಲ್ಪ ಬ್ಯುಸಿ, ಹಂಗಾಗಿ ಇದು ಮಾಡೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಅದಕ್ಕೋಸ್ಕರ ಇವಾಗ ಅದು ಬರುತ್ತೆ ಈ ವ್ಲಾಗ್ಸಲ್ಲಿ. ಸೊ ನೆಕ್ಸ್ಟ್ ಕಂಟಿನ್ಯೂಷನ್ ಏನಿರುತ್ತೋ ಅದನ್ನು ಹಾಕಿರ್ತೀನಿ. ಸೊ ನೆಕ್ಸ್ಟ್ ಇವಾಗ ಆ್ಯಕ್ಚುಲಿ ಒಂದು ಗ್ಲಿಮ್ಸ್ ನೋಡ್ಕೊಂಬಂದಿದ್ದೀರಾ. ಆ ಗ್ಲಿಮ್ಸಲ್ಲಿ ಯಾವ ಗಾಡಿ ಏನಂತ ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ. ಆ್ಯಂಡ್ ತಮ್ನೇಲ್ನು ಕೂಡ ನೋಡಿರ್ತೀರ. ಆ್ಯಕ್ಚುಲಿ ಇದು ಮೈ ಫೇವ್ರೆಟ್, ಒನ್ ಆಫ್ ಮೈ ಫೇವ್ರೆಟ್ ಕಾರ್. ಆ್ಯಂಡ್ ಆಲ್ಮೋಸ್ಟ್ 4 to 5 months ನಾವು ಈ ಗಾಡಿಗೆ ವೇಟ್ ಮಾಡಿದ್ದೀವಿ. ಆ್ಯಕ್ಚುಲಿ ತುಂಬಾ ಬೇರೆ ಆಪ್ಷನ್ಸ್ ಇತ್ತು, ಬಟ್ ಸ್ಟಿಲ್ I went for this one due to some reason and some old connections. You will get to know that one connections. First cars and first ಇದು ಒಂದು ಸ್ಪೆಷಲ್ ಕನೆಕ್ಷನ್ ಇದ್ದೇ ಇರುತ್ತೆ. ಅದು ಯಾರಾದರೂ ಆಗಿರಲಿ ಆ್ಯಂಡ್ ಯಾವ ಕಾರಾದರೂ ಇರಲಿ, ವೆದರ್ ಇಟ್ ಈಸ್ ಆಲ್ಟೋ ಆರ್ ಮಾರುತಿ 800 ಆರ್ ಇವನ್ ಬೆನ್ಸ್. ಓಕೆ, ಸೊ ಫಸ್ಟ್ ಕಾರ್ ಆ್ಯಂಡ್ ಫಸ್ಟ್ ಎಮೋಷನ್ಸ್ ವಿಲ್ ಬಿ ಅ ಟೋಟಲ್ ಡಿಫ್ರೆಂಟ್ ದಿಸ್ ಒನ್. ಸೊ ಅದಕ್ಕೆ ತುಂಬ ನೋಡಿದೆ. ನಾನು ನವಂಬರ್ 30th ನಾವು ಹೋಗ್ಬಿಟ್ಟು ಬುಕ್ ಮಾಡ್ಕೊಂಬಂದಿದ್ದು. ಬಟ್ ಆಫಿಷಿಯಲಿ ಅವರು ಬುಕ್ಕಿಂಗ್ ಸ್ಟಾರ್ಟ್ ಆಗಿದ್ದು December 15th. ಜನವರಿಗೆ ಕೊಡ್ತೀವಿ ಅಂತ ಹೇಳಿದರು. ಹಂಗಾಗಿ ಜನವರಿ ಬರುತ್ತೆ ಅಂದ್ಕೊಂಡೆ. ಫೆಬ್ರಲ್ಲಿ ಪ್ಲ್ಯಾನ್ ಮಾಡಿದ್ದೆ. ಆ್ಯಕ್ಚುಲಿ ಫೆಬ್ಬಲ್ಲಿ ಒಂದು ವ್ಲಾಗ್ ಪ್ಲ್ಯಾನ್ ಮಾಡಿದ್ದೆ. ಎಲ್ಲರೂ ಅವ್ರವ್ರು CR ಜೊತೆಗಿದ್ರೆ ನಾನು CR ಜೊತೆಗಿದ್ದೀನಿ ಅನ್ನೋ ಕಂಟೆಂಟ್ ಕೂಡ ಪ್ಲ್ಯಾನ್ ಆಗಿತ್ತು. ಬಟ್ ಡ್ಯೂ ಟು ಸಮ್ ರೀಸನ್ ಆ್ಯಂಡ್ ಅದೇ ಟೈಮಲ್ಲಿ ಬೇರೆ ಕಾರ್ ಕಂಪ್ನೀಸೂ ಒಳ್ಳೊಳ್ಳೆ ಕಾರ್ನ ರಿಲೀಸ್ ಮಾಡೋದ್ರಿಂದ ಮೇ ಬಿ ಆಗ ಅವ್ರದ್ದು ತಕ್ಕನಂಗೆ ಅಟ್ಲೀಸ್ಟ್ ಅವ್ರ ಲೆವೆಲಿಗಾದರೂ ಇದು ಮಾಡಬೇಕು. ಅಂದರೆ CR ಇಲ್ಲ ಅಂತ ಅಲ್ಲ, CR ಇದೆ, ಬಟ್ ಸ್ಟಿಲ್ ಈಗ ಜನಕ್ಕೆ ಹೆಂಗೆ ಅಂದರೆ ಅದು ಪ್ರಾಪರಾಗಿ ಇದು ಹೋಗ್ಬೇಕಲ್ವ. ಸೊ ಇವಾಗ ಎಲ್ಲ ಕಾರು ಬಂದ ತಕ್ಷಣ ಅವ್ರಿಗೆ ಕನ್ಫ್ಯೂಷನ್ ಆಗಬಾರ್ದು ಒಂದೇ ಸರಿಗೆ. ಅಂದು ಮೀನ್ಸ್ ಎಲ್ಲ ಏನಾಯಿತು, SUVನೇ ಬಿಡ್ತಾಯಿದ್ದಾರೆ. ಆ್ಯಂಡ್ ಪ್ರೈಸ್ ನಿಮಗೆ ಗೊತ್ತು ಏನು, ಒಂದು 50,000 1 lakh ಒಳಗಡೆ ಅಷ್ಟೇ ಒಂದು ಗಾಡಿ ಡಿಫ್ರೆನ್ಸ್ ಇರೋದು. ಸೊ ಆ್ಯಂಡ್ ಆಪ್ಷನ್ಸ್ ಜಾಸ್ತಿ ಆದಾಗ ನಮಗೇನಾಗುತ್ತೆ, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ಸ್ಟ್ರಾಟಜಿ ಇದಾದಾಗ ನಮಗೆ ಲೈಕ್ ಇವಾಗ ಒಂದು ಪ್ರಾಡಕ್ಟಿಗೆ ನಾವು ಫಿಕ್ಸ್ ಆಗಿರ್ತೀವಿ ಅಂದರೆ ಮೇ ಬಿ ಎನಿಥಿಂಗ್. ಬಟ್ ಅದೇ ಟೈಮಲ್ಲಿ ನಾವು ಬೇರೆ ಪ್ರಾಡಕ್ಟ್ಸ್ನು ಕೂಡ ಅದೇ ಲೆವೆಲ್ಗೆ ನ್ಯೂ ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂದಾಗ ಕಾಮನಾಗಿ ಎಲ್ರಿಗೂ ಡೌಟ್ಸ್ ಬಂದೇ ಬರುತ್ತೆ. ಯಾವ್ದು ತೊಗೋಬೇಕು, ಯಾವುದು ಏನು, ಯಾವ್ದು ಬೆಸ್ಟು, ಇಲ್ಲ ಇದು ಬೆಸ್ಟಾ, ಇಲ್ಲ ಅದು ಬೆಸ್ಟಾ, ಯಾವ್ದು ಮೈಲೇಜ್ ಜಾಸ್ತಿ, ಅದು ತುಂಬ ಕ್ವಶನ್ಸ್ ಇರುತ್ತೆ. ಸೇಮ್ ಥಿಂಗ್ ಹಾಗೇನೆ ಮೇ ಬಿ ಅವ್ರಿಗೂ ಇತ್ತು. ಸೊ ಹಂಗಾಗಿ ಎಲ್ಲ ಕಾರ್ಸ್ನು ಡಿಲೇ ಆಗಿರೋದ್ರಿಂದ ಸೇಲ್ಸ್ ಒಂದು ಸ್ವಲ್ಪ ಕೊಡ್ತಾ ಬಿತ್ತು ಅಷ್ಟೇ ಅವರಿಗೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಕಂಫರ್ಟ್ ಚೆನ್ನಾಗಿದೆ. ಆ್ಯಂಡ್ ಸನ್ರೂಫ್ ಇದನ್ನು ತೊಗೋಬೋದು, ಎಂಜಾಯ್ ಮಾಡ್ಬೋದು. ಲಾಂಗ್ ರೈಡ್ಸಿಗೆ ತುಂಬಾ ಇದೆ. ಆ್ಯಂಡ್ ನೀವು ಆಪ್ಷನ್ಸ್ ತುಂಬಾ ಇದೆ. ಇನ್ನೊಂದೇನು ಅಂದರೆ ಲೈಕ್ ಬೂಟ್ ಸ್ಪೇಸ್ ತುಂಬ 650 liters GoPro ಆನ್ ದಟ್ ಡೇ 19th. ಇದು ಇವಾಗ ನಾನು ಶೂಟ್ ಮಾಡ್ತಾ ಇರೋದು 29th. ಸೊ ಮೇ ಬಿ ಮೋಸ್ಟ್ ಪ್ರಾಬಲಿ ಇದು 29th ಬರೋ ಚಾನ್ಸಸ್ ಇರುತ್ತೆ, ಇಲ್ಲ ಮೇ ಬಿ 30. ಓಕೆ, ಸೊ ಪ್ಲ್ಯಾನಿಂಗ್ ಮ್ಯಾಕ್ಸಿಮಮ್ ಇದನ್ನು ಇವತ್ತು 29th ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಡಿಟಿಂಗ್ ಕೂಡ ನಾನೇ ಮಾಡ್ಕೋಬೇಕು. ಸೊ ಹಾಗಾಗಿ 29th ಬರುತ್ತೆ, ಇಲ್ಲ ಅಂದರೆ 30th ಬರುತ್ತೆ. ಸೊ ಎಂಜಾಯ್ ದ ಎಂಟೈರ್ ವ್ಲಾಗ್. ಆ್ಯಂಡ್ ವ್ಲಾಗಲ್ಲಿ ಕೂಡ ಆ್ಯಕ್ಚುಲಿ ಸ್ವಲ್ಪ ಫಸ್ಟ್ ಕಾರ್ ಆಗಿರೋದ್ರಿಂದ ನಾನು ಅಷ್ಟು ನೀಟಾಗಿ ಮೀನ್ಸ್ ಜಾಸ್ತಿ ಮಾತಾಡೋಕ್ಕೆ ಆಗಿಲ್ಲ ವ್ಲಾಗಲ್ಲಿ. ಸೊ ಎಷ್ಟಾಗುತ್ತೋ ಅಷ್ಟು ಕಾರ್ ಶಾರ್ಟ್ಸ್ನ ನಿಮಗೆ ಮೀನ್ಸ್ ಡೆಲಿವರಿ ಸೀನಲ್ಲಿ ಏನೇನಾಯಿತು ಅದನ್ನು
ಕ್ಯಾಮ್ರಾದಲ್ಲಿ ನೀವು ಗೋಪ್ರದಲ್ಲಿ ನೀವು ಹಾಕಿದ್ದೀನಿ ಫೋಟೋಸ್ನ ಅದನ್ನು ನೋಡ್ಬೋದು. ಆ್ಯಂಡ್ ಕಾಮೆಂಟ್ ಡೌನ್ ವೆದರ್ ಐ ಚೂಸ್ ದ ಬೆಸ್ಟ್ ಒನ್ ಆರ್ ದಿಸ್ ಒನ್. ಓಕೆ, ಆ್ಯಂಡ್ ನಿಮ್ಮ ಪರ್ಸ್ಪೆಕ್ಟಿವ್ ಏನಿದೆ ಆ್ಯಂಡ್ ನಿಮಗೇನು ಅನಿಸ್ತಾ ಇದೆ. ಲೈಕ್ ಸಿ ದ ಕ್ವಶನ್ ಈಸ್ ಲೈಕ್ ಅಗೇನ್ it is like first car and first emotion I said, so it is not about a mileage and it is not about a looks for me, but some feelings are there connected to that car and that company, Tata. And one is like Ratan Tata sir. I am a big fan of Ratan Tata sir, so I strictly use only made in India brands. So this is one way where I can stick to made in India brands and make in India brands. And ಪ್ರೌಡಾಗಿ ಏನು ಅಂತಂದರೆ ಟಾಟಾ ಸಿಯರ ಇವಾಗ ಓನ್ ಮಾಡ್ತಿದ್ದೀರಾ ಅಂತಂದರೆ ಇಟ್ ಈಸ್ ದ ಬೆಸ್ಟ್ ಮೂಮೆಂಟ್ ಯು ಕ್ಯಾನ್ ಬಿ ಅಟ್ ದಿಸ್ ಒನ್ ಲೀವ್ ಬಿ ಯು ಕ್ಯಾನ್ ಲೀವ್ ಅಟ್ ದಿಸ್ ಮೂಮೆಂಟ್. ಸೊ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಐ ಆಮ್ ಲಿವಿಂಗ್ ರೈಟ್ ನೌ. ಏನಾದರೂ ಆ ಬ್ಲಾಗ್ ಬೇಕು, ಟಾಟಾ ಸಿಯರ್ ಬಗ್ಗೆ ರಿವ್ಯೂ ಬೇಕು ಅಂದರೆ ಕಾಮೆಂಟ್ಸಲ್ಲಿ ಹೇಳಿ ತಿಳಿಸಿ ನನಗೆ ಹೀಗೆ ಏನು ಅಂತ. ಸೊ ಐ ವಿಲ್ ಡೆಫಿನೆಟ್ಲಿ, ಇವಾಗ ನಿಮ್ಮ ಕಡೆಯಿಂದ ಒಂದು ಬಂತು ಇನ್ಪುಟ್ ಬಂತು ಅಂದರೆ ಐ ಹ್ಯಾವ್ ಟು ಡೂ ದಟ್. ಸೊ ಮಾಡ್ತೀನಿ. ಸೊ ಬನ್ನಿ, ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಗೋ ಟು ದಟ್ ಡೇ 19/3/2026, ದ ಮೋಸ್ಟ್ ಗ್ರೇಟೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್.